ಎಪಿಸೋಡ್ ನಂಬರ್ 20. ನಾನು ಎಪಿಸೋಡ್ ಫಸ್ಟ್ ಒನ್ ಮಾಡಬೇಕಂದ್ರೆ ಇಷ್ಟು ದೂರ ಬರ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ, ಈ ಪ್ಲ್ಯಾನ್ ಇರಲಿಲ್ಲ. ಬಟ್ ಇದೇನೇನೋ ನನಗೂ ಇಟ್ಸ್ ಬಿನ್ ಅ ಸಾರ್ಟ್ ಆಫ್ ಅ ಗ್ರೇಟ್ ಜರ್ನಿ ಡೂಯಿಂಗ್ ದಿಸ್ ಪಾಡ್ಕಾಸ್ಟ್ಸ್. ಸೊ ನಿನ್ನೆ ನಾನು ನಿಲ್ಲಿಸಿದ್ದು ಸ್ಲೂತ್ ಶೋ ಹೇಗಾಯಿತು ಅನ್ನೋದ್ರ ಬಗ್ಗೆ. ಇಟ್ ವಾಸ್ ಅ ಬಿಗ್ ಹೈ, June 6th to June 12th ಆಫ್ 2005. ಸೊ ನೆನ್ನೆದೆಲ್ಲ ಕೇಳಾದಮೇಲೆ ಒಂದಿಷ್ಟು ಜನ ಹೋಗ್ಬಿಟ್ಟು ನೀವು ಆ ಶೋದು ವಿಡಿಯೋ ಕೂಡ ನೋಡಿರ್ಬೋದು, ಆ ಲಿಂಕ್ ಕೂಡ ಇತ್ತು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಅದೆಲ್ಲ ನೋಡಿದ್ಮೇಲೆ ಯು ಮಸ್ಟ್ ಹ್ಯಾವ್ ಥಾಟ್ ಎವ್ರಿಥಿಂಗ್ ಚೇಂಜ್ಡ್ ಅಂತ. ಬಟ್ ಅದರದ್ದು ಆಪೋಸಿಟ್ ಆಯಿತು. ಏನಕ್ಕಂದರೆ ನಾನು ಆಮೇಲೆ ಶೋಸ್ ಎಲ್ಲ ಆಗಿ ಐ ವಾಸ್ ರಿಯಲಿ ಎಕ್ಸ್ಪೆಕ್ಟಿಂಗ್ ಇಷ್ಟು ದಿನದ್ದು ವರ್ಕದ್ದು ಏನೋ ಒಂದು ದುಡ್ಡಾದರೂ ಬಂದಿರತ್ತೆ ಅಂತ. ಆಮೇಲೆ ನನಗೆ ಥಿಯೇಟರಿಂದ ಬಂದಿದ್ದು ಬಿಲ್ಸು, ಏನೇನೋ ಡಿಡಕ್ಷನ್ಸ್ ಅದೆಲ್ಲ ನೋಡಿದ್ಮೇಲೆ ಕೈಗೆ ಒಂದು 15,000 ಬಂತು ಅನಿಸುತ್ತೆ. ಇಟ್ ವಾಸ್ ಅ ಸಾರ್ಟ್ ಆಫ್ ಅ ಹ್ಯೂಜ್ ಬ್ಲೋ. ಆವಾಗ ಇಷ್ಟು ಮಾಡಿ ಇದಾದಮೇಲೆ ಇಷ್ಟೇ ದುಡ್ಡು ಕೂಡ ಬರೋದು ಇಷ್ಟೇನಾ ಅನ್ನೋದು ಕೈಂಡ್ ಆಫ್ ರಿಯಲಿ ಬ್ರೋಕ್ ಮಿ ಅ ಲಿಟಲ್. ಅದಾದಮೇಲೆ ಟುಡೇ ಇಸ್ ಮದರ್ಸ್ ಡೇ, ಸೊ ಇಟ್ಸ್ ವೆರಿ ವಿಯರ್ಡ್ ವಿಶಿಂಗ್ ಮೈ ಮದರ್ ಹ್ಯಾಪಿ ಮದರ್ಸ್ ಡೇ. ನಾನು ನಮ್ಮ ತಾಯಿ ತುಂಬ ಜಗಳ ಆಡ್ತಿರ್ತೀವಿ, ಯಾಕಂದರೆ ಶಿ ಈಸ್ ನೆವರ್ ಬಿನ್ ಸಾರ್ಟ್ ಆಫ್ ಹ್ಯಾಪಿ ವಿತ್ ಮೈ ಚಾಯ್ಸಸ್ ಇನ್ ಲೈಫ್. ಆ್ಯಂಡ್ she's a nice conservative mother, like all mothers, I guess. The only problem was ನಾನು ಯಾವಾಗ I think from the time I started doing theatre, she was more like ಇಲ್ಲ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಆಮೇಲೆ US ಹೋಗಬೇಕು, ಈ ಥರದ್ದು. ಶಿ ಹ್ಯಾಡ್ ಅ ವೆರಿ ಕನ್ಸರ್ವೇಟಿವ್ ಡ್ರೀಮ್ ಆಫ್ ಮೈ ಲೈಫ್. ಆ್ಯಂಡ್ ಐ ಥಿಂಕ್ ಇಯರ್ 2000ಇಂದ ನಾನು ಅದನ್ನು ಶ್ಯಾಟರ್ ಮಾಡ್ಕೊಂಬಂದಿದ್ದೀನಿ, ಆ್ಯಸ್ ಆಫ್ ಈವನ್ ಟುಡೇ ಆಸ್ ವೆಲ್. ಸೊ ನಾವಿಬ್ಬರು ಜಗಳಾಡೋದೇ ಜಾಸ್ತಿ. ಆ್ಯಂಡ್ ಸೊ ಬೇಸಿಕಲಿ ಶಿ ವಾಂಟ್, ಅಂದರೆ ಹರ್ ಐಡಿಯಾ ವಾಸ್ ಎಲ್ಲರ ಥರ ಖುಷಿಯಾಗಿರಬೇಕು ಅಂತ. ನಾನು ಎಲ್ಲರೂ ಮಾಡೋದನ್ನು ಬಿಟ್ಟೇ ಬೇರೆ ಮಾಡ್ತೀನಿ ಅಂತಿದ್ದೆ. ಸೊ ದ್ಯಾಟ್ಸ್ ಬಿನ್ ಆರ್ ಸಾರ್ಟ್ ಆಫ್ ಇಶ್ಯೂ ಫ್ರಮ್ ದ ಸ್ಟಾರ್ಟ್. ಬಟ್ ಶಿ ಬ್ರಾಟ್ ಮಿ ಅಪ್ ವೆರಿ ವೆಲ್. ನನಗೀಗ, ಬಿಕಾಸ್ ಐ ಆಮ್ ಪೇರೆಂಟ್ ಮೈಸೆಲ್ಫ್, ಆ್ಯಂಡ್ ನಾವೀಗಿರೋ ಮನೆಗೂ ನಮ್ಮ ತಾಯಿ ನಮ್ಮನ್ನು ಬೆಳೆಸಿದ ಮನೆಗೆ ಯೋಚನೆ ಮಾಡಿದ್ರೆ ನಮ್ಮದೇನು ಒಂದು ರೂಮ್ ಇದೆ ಈಗ. ಐ ಥಿಂಕ್ ದೇವರ್ ಇನ್ ಹೌಸ್, ಐ ಥಿಂಕ್ ಅಲ್ಲ, ಐ ರಿಮೆಂಬರ್ ಪೂರ್ತಿ ಮನೆಯೇ ಎಷ್ಟು ದೊಡ್ಡದಿತ್ತು. ಸೊ ಇವಾಗ ನಾವು ಒಂದು ಮಗು ಜೊತೆ ಏನೇನು ಚಾಲೆಂಜಸ್ ಇದೆ, ಆ್ಯಂಡ್ ವಿತ್ ಸೋ ಮಚ್ ಆಫ್ ಸಾರ್ಟ್ ಆಫ್ ಡೀಸೆಂಟ್ ಲೈಫ್ ಸ್ಟೈಲ್ ಕೂಡ ವಿ ಹ್ಯಾವ್ ದ್ಯಾಟ್ ಇಶ್ಯೂ. ಆ್ಯಂಡ್ ಐ ಕೀಪ್ ಇಮ್ಯಾಜಿನಿಂಗ್ ಮೈ ಡ್ಯಾಡ್ ಆ್ಯಂಡ್ ಮಮ್ ಆವಾಗ ಆಲ್ಮೋಸ್ಟ್ ಲೋವರ್ ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಲೋವರ್ ಏನೋ ಅಂತಿರಲ್ಲ, ಆ ವೆರಿ ಲೋ ಎಕನಾಮಿಕಲ್ ಇದರಲ್ಲಿ ದೇ ಸ್ಟಿಲ್ ಬ್ರಾಟ್ ಅಸ್ ಅಪ್ ಇನ್ ಸಚ್ ಅ ವೇ ದ್ಯಾಟ್ ಐ ಹ್ಯಾವ್ ನೆವರ್ ಸ್ಮೋಕ್ಡ್ ಆರ್ ಐ ಹ್ಯಾವ್ ನೆವರ್ ಹ್ಯಾಡ್ ಲಿಕರ್ ಇನ್ ಮೈ ಲೈಫ್, ನಾಟ್ ಇವನ್ ಟೇಸ್ಟೆಡ್. ಸೊ ತುಂಬ ಜನಕ್ಕೆ ಇದೊಂಥರ ಶಾಕ್ ಅನಿಸುತ್ತೆ, ಯಾಕಂದರೆ ಎಲ್ಲರೂ ಲೂಸಿಯಾ ಬರೆದಿದ್ದಾನೆ ಅಂದರೆ ಎಲ್ಲ ಥರದ್ದನ್ನು ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಇವನಿಗೆ ಈ ಥರ ಐಡಿಯಾಸ್ ಬರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಬಟ್ ನಾನು ಆ್ಯಕ್ಚುಲಿ ಈವರೆಗೂ ಲೈಫಲ್ಲಿ ಅದು ಯಾವುದೂ ಮಾಡಿಲ್ಲ. ಅದು ಯಾಕಾಯಿತು ಅಂದರೆ ಬೋತ್ ನಾವು ಆ್ಯಸ್ ವಿ ವರ್ ಗ್ರೋಯಿಂಗ್ ಅಪ್, ಮೀ ಆ್ಯಂಡ್ ಮೈ ಬ್ರದರ್, ಒಂಥರ ಸೈಕಲಾಜಿಕಲಿ ಇವ್ರು ನಮ್ಮನ್ನು ಇನ್ಫ್ಯೂಸ್ ಮಾಡಿಬಿಟ್ಟಿದ್ರು, ಲೈಕ್ ಆ ಥರದ್ದು ಅಭ್ಯಾಸಗಳು ಮಾಡೋಂಗೇ ಇಲ್ಲ ಅಂತ. ಸೊ ನಾನು ಎಷ್ಟು ಕಾಸ್ಟ್ ಪಾರ್ಟೀಸ್, ಥಿಯೇಟರ್ ಆಗಲಿ ಫಿಲ್ಮ್ ಆಗಲಿ, ಈ ಪಾರ್ಟೀಸಲ್ಲಿ ಆ ಥರದ್ದು ಎಲ್ಲೇ ಇದ್ರೂ ಐ ಯೂಸ್ ಟು ಬಿ ಹ್ಯಾಪಿ ವಿತ್ ಲೈಮ್ ಜ್ಯೂಸ್. ಆ್ಯಂಡ್ ಒಂದು ಪಾಯಿಂಟ್ ಆದಮೇಲೆ ಐ ವಾಸ್ ವೆರಿ ಪ್ರೌಡ್ ಅಬೌಟ್ ಇಟ್ ದ್ಯಾಟ್ ಐ ಡೋಂಟ್ ಸ್ಮೋಕ್ ಆರ್ ಡ್ರಿಂಕ್. ಎಷ್ಟೋ ಸತಿ ನಾನು ನನ್ನ ಎಂಟೈರ್ ಟೀಮಲ್ಲಿರೋ 30-40 ಜನ ಪೂರ್ತಿ ಕುಡಿದು ಸ್ಲಾಶ್ ಆಗಿರೋದು ನೋಡಿರ್ತೀನಿ. ನಾನು ಒಬ್ಬನೇ ಎಲ್ಲ ಥರ ಏನೇನಾಗಿತ್ತು ಮಾತುಗಳದಷ್ಟೇ ನನಗೊಬ್ಬಂಗೆ ಜ್ಞಾಪಕ ಇರುತ್ತೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಯೂಶ್ವಲಿ ದೇ ಡೋಂಟ್ ಲೈಕ್ ಮೀ ಅರೌಂಡ್ ಬಿಕಾಸ್ ಆಫ್ ದಿಸ್ ರಿಯಾಲಿಟಿ. ಎನಿವೇಸ್, ಐ ಹ್ಯಾವ್ ಟು ಥ್ಯಾಂಕ್ ಮೈ ಮಮ್ ಆ್ಯಂಡ್ ಮೈ ಡ್ಯಾಡ್, ಎಸ್ಪೆಷಲಿ ಮೈ ಮಮ್. ನೀವೇನು ಫೋಟೋ ನೋಡ್ತಿದ್ದೀರಾ, ಐ ವಾಸ್ ಅ ವೆರಿ ಹೆಲ್ದಿ ಚೈಲ್ಡ್, ಆ್ಯಂಡ್ ಆ ತೊಂದರೆಗಳಲ್ಲೂ ಶಿ ಬ್ರಾಟ್ ಅಸ್ ಅಪ್. ಆ್ಯಂಡ್ ಐ ಥಿಂಕ್ ಆ್ಯಸ್ ಐ ಬಿಕೇಮ್ ಅನ್ ಅಡಲ್ಟ್, her point of view of life and my point of view of life started conflicting. But ಇವತ್ತಿಗೂ I am sure, like every other mother, she has great intentions for me. It's just that ಅವ್ರಿಗೆ ನಾನು ಮಾಡೋದು ಅರ್ಥ ಆಗೋಲ್ಲ, ಅವ್ರು ಹೇಳೋದು ನನಗೆ ಅರ್ಥ ಆಗೋಲ್ಲ. ಸೊ ನೋಡೋಣ, ಹೋಪ್ಫುಲಿ, ಐ ಮೀನ್ ನನಗೆ ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗ್ತಿಲ್ಲ. ಈಗ ಶಿ ಈಸ್ ಬಿಕಮ್ ಮೋರ್ ಲೈಕ್ ಅ ಚೈಲ್ಡ್, ಐ ಹ್ಯಾವ್ ಬಿನ್ ಅನ್ ಅಡಲ್ಟ್. ಎನಿವೇ, ವೇರ್ ಡಿಡ್ ವಿ ಗೋ? ಸೊ ಆಫ್ಟರ್ ಸ್ಲೂತ್ ಆದಮೇಲೆ ಇಟ್ ವಾಸ್ ಅ ಕಂಪ್ಲೀಟ್ಲಿ ಲೋ ಫೇಸ್ ಆ್ಯಕ್ಚುಲಿ. ಸುಮಾರು 3-4 ತಿಂಗಳು ನನಗೆ ಯಾವುದೂ ಶೋಸ್ ಆಗಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಮನೇಲಿ ತುಂಬ ಜಗಳ ಮಾಡಿಕೊಂಡು ಐ ಸ್ಟಾರ್ಟೆಡ್ ಗೋಯಿಂಗ್ ಆ್ಯಂಡ್ ಲಿವಿಂಗ್ ವಿತ್ ಅ ಫ್ರೆಂಡ್ ಫಾರ್ ಅ ವೈಲ್. ಆ್ಯಂಡ್ ಕಂಪ್ಲೀಟ್ ನನ್ನ ಲಾಕ್ಡೌನ್ ಲೈಫ್ ಅವಾಗ 3-4 months ಐ ಹ್ಯಾಡ್ ನಥಿಂಗ್ ಟು ಡೂ.
ಎಷ್ಟು ಸತಿ ಅಪ್ಲೈ ಮಾಡಿದ್ರು ನನಗೆ ಥಿಯೇಟರ್ ಡೇಟ್ಸ್ ಕೊಡ್ತಿರ್ಲಿಲ್ಲ ಎಲ್ಲೂ, ಸ್ಪಾನ್ಸರ್ಶಿಪ್ ಇರ್ತಿರಲಿಲ್ಲ. ಸೊ ಇಟ್ ವಾಸ್ ಲೈಕ್ ಐ ಸ್ಟಾರ್ಟೆಡ್ ಗೆಟಿಂಗ್ ವೆರಿ ಆ್ಯಂಗ್ರಿ ಆ್ಯಂಡ್ ಫ್ರಸ್ಟ್ರೇಟೆಡ್. ಇದರಲ್ಲಿ ಒಂದು ಹನಿ ಲೆಟ್ಸ್ ಬ್ರೇಕಪ್ ಅಂತ ಒಂದು ನಾಟಕ ಮಾಡಿದೆ. ಆ ಟೈಮಲ್ಲಿ ತುಂಬ ಕ್ರಿಯೇಟಿವ್ ಅನಿಸಿತ್ತು, ಬಟ್ ಈಗ ಅನಿಸುತ್ತೆ ಓಕೆ ಸುಮಾರಾಗಿತ್ತೇನೋ ಅಂತ. ಅದಾದಮೇಲೆ ಡಿಸೆಂಬರಲ್ಲಿ ಒಂದು ಶೋ ಕೊಟ್ಟರು ನನಗೆ ಫೈನಲ್ ರಿಹರ್ಸಲ್ ಮಾಡೋದಕ್ಕೆ ರಂಗಶಂಕರಲ್ಲಿ. ಒಂದು ಡೇಟ್ ಸಿಕ್ತು, ಬಟ್ ಐ ಹ್ಯಾಡ್ ಮೆಂಟಲಿ ಪ್ರಿಪೇರ್ಡ್ ದಟ್ ದಿಸ್ ಇಸ್ ಇಟ್, ನಿನ್ನು ಲೈಫ್ ಹಿಂಗೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಆ ಶೋ ಮಾಡಿ. ಆ್ಯಂಡ್ ಐ ರಿಮೆಂಬರ್ ಈಗಲೂ ಆ ವಿಡಿಯೋನಲ್ಲೂ ಇದೆ. ಆ ಶೋ ಆದಮೇಲೆ ಆಡಿಯನ್ಸಿಗೆ ಐ ಸೆಡ್ ದಿಸ್ ಇಸ್ ಮೈ ಲಾಸ್ಟ್ ಶೋ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಐ ಆಮ್ ಮೂವಿಂಗ್ ಟು ಮುಂಬೈ ಅಂದ್ಬಿಟ್ಟು ಅನೌನ್ಸು ಮಾಡಿದೆ. ನನ್ನ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ಲ ಬಂದಿದ್ದರು, ಯಾರ್ಯಾರು ನನ್ನ ಜೊತೆ 2 ವರ್ಷ ಬೆಂಗಳೂರಲ್ಲಿ ವರ್ಕ್ ಮಾಡಿದರು ಅವ್ರಿಗೆಲ್ರಿಗೂ ಸ್ಟೇಜ್ ಮೇಲೆ ಕರೆದು ಒಂದು ಥ್ಯಾಂಕ್ಸ್ ಅಂತ ಹೇಳಿ, ಐ ಥಿಂಕ್ ದ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಡಿಸೆಂಬರ್ 25th ಕ್ರಿಸ್ಮಸ್ ದಿನ ಅನಿಸುತ್ತೆ, ನಾನು ಮುಂಬೈಗೆ ಹೊರಟ್ಬಿಟ್ಟೆ ಮತ್ತೆ ಎಂಡ್ ಆಫ್ 2005. ಬಟ್ ಈ ಸತಿ ಮುಂಬೈಗೆ ಹೋದಾಗ ದ ಐಡಿಯಾ ವಾಸ್ ದಟ್ ಐ ಆಮ್ ಗೋಣ ಸೆಟಲ್ ದೇರ್. ಬೆಂಗಳೂರಲ್ಲಿ ಏನೂ ಆಗ್ತಾಯಿಲ್ಲ ನನಗೆ ಅಂತ. ಇದು ಸೆಕೆಂಡ್ ಟೈಮ್ ನಾನು ಮುಂಬೈಗೆ ಹೋಗಿದ್ದು. ಸೊ ಮುಂಬೈಗೆ ಹೋಗ್ತಿದ್ದಂಗೆ ಈ ಸತಿ ಹೋದ ಸತಿ ಮುಂಬೈಗೆ ಹೋಗಿದ್ದಕ್ಕೂ ಈ ಸತಿ ಹೋಗೋದಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಹೋದ ಸಲ ನನಗೇನೂ ಗೊತ್ತಿರಲಿಲ್ಲ. ಐ ವಾಸ್ ಲೈಕ್ ಒಂದು ನಾಟಕದ್ದು ಬೇಸಿಕ್ ಇಟ್ಕೊಂಡು ಹೋಗಿದ್ದೆ. ಬಟ್ ಈ ಸತಿ ಐ ಹ್ಯಾಡ್ ರಿಯಲಿ ಗ್ರೋನ್ ಅಪ್. ಇಷ್ಟೊಂದು ಶೋಸ್ ಮಾಡಿ ಪ್ರೊಡ್ಯೂಸ್ ಮಾಡಿಕೊಂಡು ವರ್ಕ್ಶಾಪ್ ಮಾಡಿ ಅದು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಬ್ಯಾಂಗ್ಳೂರಲ್ಲಿ. ಆಮೇಲೆ ನನಗಿಲ್ಲೊಂಥರ ಥಿಯೇಟರ್, ಇಂಗ್ಲೀಷ್ ಥಿಯೇಟರ್ ಡಿರೆಕ್ಟ್ರಲ್ಲಿ ಒಂಚೂರು ಹೆಸರು ಕೂಡ ಆಗಿತ್ತು, ಆ್ಯಸ್ ಇವನೇನೇನೋ ಮಾಡ್ದ ಇದ್ದಿದ್ದು 2 ವರ್ಷದಲ್ಲಿ ಅನ್ನೋ ಥರ. ಅದಷ್ಟನ್ನು ಬೆಂಗಳೂರಲ್ಲಿ ಇದ್ದಿದ್ದನ್ನು ಬಿಟ್ಟು ಐ ವಾಂಟೆಡ್ ಟು ಗೋ ಟು ಮುಂಬೈ ಆ್ಯಂಡ್ ಸ್ಟಾರ್ಟ್. ಬಟ್ ತುಂಬ ಕಾನ್ಫಿಡೆನ್ಸ್ ಇತ್ತು, ಏನೇನೋ ಆಗೋಗುತ್ತೆ, ನನಗೆ ಈಗ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದು. ಸೊ ಅಲ್ಲಿ ಮತ್ತೆ ಈ ಸತಿ ಒಂದು ಬಾಡಿಗೆ ಮನೆ ತೊಗೊಳ್ಳೋದು. ವಿತಿನ್ 20 days ಐ ಥಿಂಕ್ Jan 10th ಒಳಗಡೆ ನನಗಿದ್ದಿದ್ದು ಕಾಂಟ್ಯಾಕ್ಟ್ಸ್ಗೆಲ್ಲ ನಾನು ಫೋನ್ ಮಾಡಿ ವಾಪಸ್ ಬಂದಿದ್ದೀನಿ ಅಂತ ಅನೌನ್ಸ್ ಮಾಡಿದಾಗ ನನಗೆ ಒಂದು ಜೂಹು ಫೆಸ್ಟಿವಲ್ ಅಂತ ನಡೆಯುತ್ತೆ ಅಲ್ಲಿ, ಜೂಹು ಥಿಯೇಟರ್ ಫೆಸ್ಟಿವಲ್ ಅಂತ ಅಟ್ಲೀಸ್ಟ್ ಆ ವರ್ಷ ನಡೆದಿತ್ತು 2006ಅಲ್ಲಿ. ಸೊ ಆವಾಗ ನನಗೆ ಅಲ್ಲೊಬ್ಬರು ಮೀಟ್ ಮಾಡಿ ದ ಫೆಸ್ಟಿವಲ್ ಡೈರೆಕ್ಟರ್, ಶಿ ಸೆಡ್ ನಿಮ್ಮ ನಾಟಕ ನಾವು ಇದರಲ್ಲಿ ಬೇಕಿದ್ರೆ ವಿ ಕ್ಯಾನ್ ಫೀಚರ್ ಇಟ್. ಅದು ಪೃಥ್ವಿ ಥಿಯೇಟರಲ್ಲಿ. ಸೊ ಮೈ ಡ್ರೀಮ್ ವಾಸ್ ಟು ಬಿ ಲೈಕ್ ಪರ್ಫಾರ್ಮ್ ಆ್ಯಟ್ ಪೃಥ್ವಿ ಥಿಯೇಟರ್. ಅದೊಂಥರ ಕಂಟ್ರಿನಲ್ಲೇ ತುಂಬ ಪ್ರೆಸ್ಟೀಜಿಯಸ್ ಥಿಯೇಟರ್. ಕಪೂರ್ ಫ್ಯಾಮ್ಲಿನವರೆಲ್ಲ ಅಲ್ಲಿಂದ, ಪೃಥ್ವಿರಾಜ್ ಕಪೂರ್ ಕಡೆಯವರು ಅವರೆಲ್ಲ. ಸೊ ಅಲ್ಲಿ ನಾನು ಲೈಟಿಂಗ್ ಎಲ್ಲ ಮಾಡಿದ್ದೆ, ಆಸ್ ಅನ್ ಆಡಿಯನ್ಸ್ ನೋಡಿದ್ದೆ. ಆ್ಯಂಡ್ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಆ ಥಿಯೇಟರ್ದು. ಇನ್ಫ್ಯಾಕ್ಟ್ ರಂಗಶಂಕರ್ ಇಸ್ ಸಾರ್ಟ್ ಆಫ್ ಬೇಸ್ಡ್ ಆನ್ ಪೃಥ್ವಿ ಥಿಯೇಟರ್ ಮಾಡೆಲ್. ಬಟ್ ಹೋಗ್ತಿದ್ದಂಗೆ ಪೃಥ್ವಿ ಥಿಯೇಟ್ರಲ್ಲಿ ಶೋ ಮಾಡೋಕ್ಕೆ ಸಿಗ್ತಿದೆ ಅಂದಾಗ ಐ ವಾಸ್ ಲೈಕ್ ವಾವ್. ಮತ್ತು ಐ ಥಿಂಕ್ ದೋಸ್ ಪೀಪಲ್ ಹೂ ಹೆಲ್ಪ್ ಮೀ, ದ ಯೂನಿವರ್ಸ್ ಇಸ್ ಕಮಿಂಗ್ ಬ್ಯಾಕ್ ಅನ್ನೋ ಥರ. ಸೊ ಅಲ್ಲೇ ಯಾರೋ ಒಬ್ಬ ಲೈಟಿಂಗ್ ಮಾಡೋನ್ನ ಹುಡುಕಿ, ಇನ್ನೊಬ್ಬ ಸೌಂಡ್ ಎಕ್ಸಿಕ್ಯೂಟ್ ಮಾಡೋನ್ನ. ಆಮೇಲೆ ನಾನು ಎಲ್ಲೇ ಹೋದರೂ ನನ್ನ ಪ್ರಾಪರ್ಟಿ ಒಂದಿದೆ, ಚೇರ್, ಫೈನಲ್ ರಿಹರ್ಸಲ್ ಯೂಸ್ ಮಾಡೋದು, ಅದನ್ನು ತೊಗೊಂಡು ಹೋಗ್ತಿದ್ದೆ. ಸೊ ಆ ಚೇರು, ಒಂದು ವೈಟ್ ಕ್ಲಾತ್, ಒಂದು ವೈಟ್ ಟೀ ಶರ್ಟ್, ಪ್ಯಾಂಟ್ ಅಷ್ಟೇ ಆ ನಾಟಕಕ್ಕೆ ಬೇಕಾಗಿರೋದು. ಅದನ್ನ ಇಟ್ಕೊಂಡು ಪೃಥ್ವಿ ಥಿಯೇಟರಲ್ಲಿ ಶೋ ಮಾಡೋದಕ್ಕೆ ಐ ವಾಸ್ ಸೋ ಕಿಕ್ಡ್ ಆ್ಯಂಡ್ ಸೋ ಹ್ಯಾಪಿ ದಟ್ ಬರ್ತಿದ್ದಂಗೆ ಸಿಕ್ತು ಈ ಆಪರ್ಚುನಿಟಿ ಅಂತ. ಸೊ ಆ ಫೆಸ್ಟಿವಲ್ ಓಪನ್ ಮಾಡಿದ್ರು. 6 ಗಂಟೆದು ಒಂದು ಶೋ ಇತ್ತು, 9 ಗಂಟೆದು ಒಂದು ಶೋ ಇತ್ತು. ಆಮೇಲೆ ಆ ಪೂರ್ತಿ ನಾಟಕ ನಾನು ಒಬ್ಬನೇ ಇರ್ತೀನಿ, ಇಟ್ಸ್ ಅ 1-man ಶೋ, 1 hourದು. ಸೊ ಐ ವಾಸ್ ಲೈಕ್ ಅ ಲಿಲ್ ಸ್ಕೇರ್ಡ್ ಬಿಕಾಸ್ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಈ ಥರ ಒಂದೇ ದಿನದಲ್ಲಿ 2 ಶೋ ಮಾಡ್ತಾಯಿದ್ದಿದ್ದು. ಯಾವತ್ತು ಆ ಥರ, ಆ್ಯಂಡ್ ಇಟ್ ಟೈರ್ಸ್ ಯು ಔಟ್, ಇಟ್ಸ್ ಅ ವೆರಿ ಫಿಸಿಕಲ್ ಥಿಯೇಟರ್. ಸೊ ಎನಿವೇ 6 o'clockಕ್ಕಿಂತ ಮುಂಚೆ ಅವತ್ತಿನ ದಿನ ಟಿಕೆಟ್ಸ್ ಎಲ್ಲ ಫೆಸ್ಟಿವಲ್ನವರೇ ಸೇಲ್ ಮಾಡ್ತಾರೆ ಅಂತ ಇದ್ದಿದ್ದು. ಸೊ ನನಗೆ ಅದೇ ಬೇಕಿತ್ತು ಕೂಡ, ಜಸ್ಟ್ ಗೋ ಪರ್ಫಾರ್ಮ್ ಆ್ಯಂಡ್ ಕಮ್ ಅನ್ನೋ ಥರ. ಆ ಒಂದು 3 ಗಂಟೆಗೆ ಲೈಟಿಂಗ್ ಎಲ್ಲ ಆದಮೇಲೆ ಆಚೆ ಯಾರು ಕೂತಿದ್ರು ಪೃಥ್ವಿ ಥಿಯೇಟರ್ ಕೆಫೆನಲ್ಲಿ, ಒಂದು ಸ್ವಲ್ಪ ಜನ ಗೊತ್ತಿರೋರಿದ್ದರು, ಅವ್ರಿಗೆಲ್ಲ ಹೇಳಿದೆ ಈ ಥರ ನನ್ನ ನಾಟಕ ಇದೆ, ಬನ್ನಿ ಬನ್ನಿ ಅಂತೆಲ್ಲ. ಸರಿ, ಅವ್ರುಗಳು ಒಪ್ಕೊಂಡ್ರು. ಸೊ 6 ಗಂಟೆ ಶೋ, 5:15 ನಾನು ಸ್ಟೇಜ್ ಮೇಲೆ ಹೋಗಿ ಕೂತ್ಕೊತೀನಿ. ಆ ನಾಟಕದ್ದು ಆ ಟೈಮಲ್ಲಿ ಹೇಗೆ ಮಾಡ್ತಿದ್ದೆ ಅಂದರೆ, ಬೆಲ್ ರಿಂಗ್ ಆಗುತ್ತಲ್ಲ, ಫಸ್ಟ್ ಬೆಲ್ ರಿಂಗ್ ಆದಾಗ ನಾನು ಚೇರ್ ಮೇಲೆ ಹೀಗೆ ಮುಖ ಮೇಲೆ ಕೈ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿರ್ತೀನಿ. 20 minutes ನಾನು ಹಾಗೆ ಕೂತ್ಕೊತಿದ್ದೆ ವಿತೌಟ್ ಎನಿ ಮೂವ್ಮೆಂಟ್, ಲೈಕ್ ಅ ಸ್ಟ್ಯಾಚ್ಯೂ ಫಾರ್ 20 minutes. ಆಡಿಯನ್ಸ್ ಎಲ್ಲ ಬರ್ತಾ ಇರೋ ಸೌಂಡ್ಗಳು ಕೇಳಿಸ್ತಾ ಇರುತ್ತೆ, ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ. ಆ 20 ನಿಮಿಷ ಆಡಿಯನ್ಸ್ ಬಂದು ಕೂತ್ಕೊಂಡು ಥರ್ಡ್ ಬೆಲ್ ಆಗಿ ನಾಟಕ ಶುರು ಆಗೋವರೆಗೂ ನಾನು ಈ ಥರ ಮೂವ್ ಆಗದೆ ಕೂತ್ಕೊತಿದ್ದೆ. ಆ್ಯಂಡ್ ಐ ಹ್ಯಾವ್ ಡನ್ ಇಟ್ ಎವ್ರಿ ಶೋ. ಬೆಂಗಳೂರಲ್ಲಿ ಸುಮಾರು 18 ಶೋ ಮಾಡಿದ್ದೆ ಅನಿಸುತ್ತೆ. ಅಷ್ಟು ಶೋಗಳು ಹಿಂಗೆ ಕೂರ್ತಾ ಇದ್ದೆ ನಾನು. ಆ್ಯಂಡ್ ಇಟ್ ಯೂಸ್ ಟು ಬಿ ಒಂದು ತಪಸ್ ಥರ, ಆ 1 hour ಶೋಕ್ಕಿಂತ ಮುಂಚೆ ಆ ಥರ ಕೂತ್ಕೊಳ್ಳೋದು. ಸೊ ಈಗಲೂ 5:45 ಹಂಗೆ ಕೂತ್ಕೊಂಡೆ. 6 ಗಂಟೆದು 3ನೇ ಬೆಲ್ ಹೊಡೀತು. ಎಲ್ಲ ಆದಮೇಲೆ ಅವಾಗ ಕಣ್ಣು ತೆಗಿತೀನಿ ನಾನು. ಓಪನ್ ಮಾಡಿ ಆಡಿಯನ್ಸ್ ಕಡೆ ನೋಡಿದ್ರೆ 7 ಜನ ಇದ್ದರು ಥಿಯೇಟ್ರಲ್ಲಿ, ಬರೀ 7 ಜನ.
ಅದೊಂಥರ ಆ ಪಾಯಿಂಟಲ್ಲಿ 7 ಜನ ಆಡಿಯನ್ಸಲ್ಲಿ ಕೂತಿದ್ರಲ್ಲ, ಅದರಲ್ಲಿ 4 ಜನ ನಾನು ಯಾರನ್ನ ಕ್ಯಾಫಿಟೇರಿಯಲ್ಲಿ ಕರೆದಿದ್ನೋ ಬನ್ನಿ ಅಂತ ಅವರೇ ಕೂತಿದ್ರು. ಇನ್ನು 3 ಜನ ಯಾರೋ ಆಡಿಯನ್ಸ್ ಕೂತಿದ್ದಾರೆ. ಬಿಟ್ಟರೆ ಎಂಟೈರ್ ಕಂಪ್ಲೀಟ್ ಥಿಯೇಟರ್ ಇಸ್ ಎಂಪ್ಟಿ. ಅವಾಗ ಒಂದು ಝೀಲ್ ಆಗಲಿ, ಒಂದು ಏನೇನೋ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಲೈಫಲ್ಲಿ, ಅದು ಹಾಗೆ ಕಂಪ್ಲೀಟ್ ರಾಕ್ ಬಾಟಮ್ಗೆ ಹೊರಟೋಯ್ತು ದಟ್ ಮೊಮೆಂಟ್ ಆನ್ ಸ್ಟೇಜ್. ಅದಾದಮೇಲೆ ನಾನು ಆ 1 hour ನಾಟಕ, ಈಗ ಒನ್ಸ್ ನಾಟಕ ಶುರು ಆದಮೇಲೆ ಯು ಹ್ಯಾವ್ ಟು ಡೂ ಇಟ್, ಇಟ್ಸ್ ಲೈಕ್ ಯು ಕಾಂಟ್ ಬೇಲ್ ಔಟ್, ರೈಟ್? ದಟ್ 1 hour ವಾಸ್ ಲೈಕ್ ದ ಲಾಂಗೆಸ್ಟ್ 1 hour ಆಫ್ ಮೈ ಲೈಫ್. ಓಕೆ, ಸೊ ಏನೋ ಮಾಡಿ ನಾಟಕ ಮುಗಿಸಾದ್ಮೇಲೆ ಐ ಥಿಂಕ್ ದಟ್ ವಾಸ್ ದ ಓನ್ಲಿ ಟೈಮ್ ನಾವೇನು ಆಡಿಯನ್ಸಿಗೆ ಥ್ಯಾಂಕ್ ಯು ಅಂತೆಲ್ಲ ಕರ್ಟನ್ ಕಾಲ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಐ ಅಪಾಲಜೈಸ್ಡ್. ಐ ಸೆಡ್ ಐ ಆಮ್ ಸಾರಿ, ಇಟ್ ವಾಸ್ ಅ ಟೆರಿಬಲ್ ಶೋ ಆ್ಯಂಡ್ ಐ ಆಮ್ ಸಾರಿ ಯು ಹ್ಯಾಡ್ ಟು ಎಂಡ್ಯೂರ್ ದಿಸ್ ಶೋ ಅಂತ. ಒಂಥರ ಐ ವಾಸ್ ಆಲ್ಮೋಸ್ಟ್ ಇನ್ ಟಿಯರ್ಸ್. ಅವರು 7 ಜನ ಇಲ್ಲ ಕ್ಲ್ಯಾಪ್ ಎಲ್ಲ ಮಾಡಿದ್ರು, ನೋ ಇಟ್ ವಾಸ್ ನೈಸ್ ಅಂತೆಲ್ಲ ಅಂದರು. ಆಮೇಲೆ ನಾನು ಹೋಗಿ ಗ್ರೀನ್ ರೂಮಲ್ಲಿ ಕೂತ್ಕೊಂಡು, ಇಟ್ ವಾಸ್ ಲೈಕ್ ದ ಹಾರಿಬಲ್ ಟೈಮ್ ಆಫ್ ಇದು. ಅಷ್ಟೊತ್ತಿಗೆ ಈ ಲೈಟ್ ಸೌಂಡ್ ಮಾಡಿದವ್ರು 2 ಹುಡುಗರು ಇದ್ರು, ಅವರು ಬಂದೇ ತುಂಬ ಚೆನ್ನಾಗಿತ್ತು, ಯಾಕೆ ಹಂಗೆ ಅಂದ್ಕೊಂಡ್ರಿ ಅಂತೆಲ್ಲ. ಬಟ್ ನನಗೆ ಸ್ಟೇಜ್ ಮೇಲೆ ನನಗೆ ಮೋಸ್ಟ್ಲಿ ನನ್ನ ಪರ್ಸ್ನಲ್ ಲೈಫು ರಿಫ್ಲೆಕ್ಟ್ ಆಗ್ತಿತ್ತು ಅನಿಸುತ್ತೆ. ಆ ನಾಟಕ ಮಾಡೋದ್ರ ಜೊತೆಗೆ ಒಂದು ಪ್ಯಾರಲಲ್ ಟ್ರ್ಯಾಕಲ್ಲಿ ನನ್ನ ಯೋಗ್ಯತೆ ಇಷ್ಟೇನಾ, ಬರೀ 7 ಜನ ಬಂದು ನೋಡ್ತಿದ್ದಾರೆ, ಏನಾಗತ್ತೆ ನನಗೆ ಅನ್ನೋ ಥರದ್ದೆಲ್ಲ ನಡೆದು. ಸೊ ಆಮೇಲೆ ಒಂಚೂರು ಏನೋ ತಿಂದೆ. ಅಷ್ಟೊತ್ತಿಗೆ 9 ಗಂಟೆ ಶೋಗೆ ಟಿಕೆಟ್ಸ್ ತುಂಬ ಸೇಲ್ ಆಗ್ತಾಯಿದೆ ಅಂತೆಲ್ಲ ಆಯಿತು. 9 ಗಂಟೆ ಶೋಗೆ ಐ ಸೆಡ್ ಓಕೆ, ಐ ಹ್ಯಾವ್ ಟು ಡೂ ಇಟ್. ಇನ್ನೊಂದು ಸತಿ ನನಗೆ ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಸಿಗತ್ತೋ ಇಲ್ವೋ, ಐ ಹ್ಯಾವ್ ಟು ಡೂ ಮೈ ಬೆಸ್ಟ್ ಅಂತ. ಮತ್ತು ಎನರ್ಜೈಸ್ ಆಗಿ ಸೇಮ್ ಪ್ರಾಸೆಸ್, 20 ನಿಮಿಷ ಕೂತ್ಕೊಳ್ಳೋದು, ಆಡಿಯನ್ಸ್ ಎಲ್ಲ ಬರೋ ಸೌಂಡ್ಗಳು ಕೇಳಿಸ್ತಾಯಿತ್ತು. ಓಪನ್ ಮಾಡಿದ್ರೆ ಐ ಥಿಂಕ್ ದೇರ್ ವರ್ ಅಬೌಟ್ 180 ಪೀಪಲ್ ರಫ್ಲಿ, ಮರ್ತೋಗಿದೆ, ಬಟ್ ದೇರ್ ವಾಸ್ ಅ ಗುಡ್ ಕ್ರೌಡ್. ಆ ಶೋ ತುಂಬ ಚೆನ್ನಾಗಾಯಿತು ಆ್ಯಂಡ್ ಐ ವಾಸ್ ರಿಯಲಿ ಹ್ಯಾಪಿ. ಮೈ ಎನರ್ಜಿ ವಾಸ್ ನೈಸ್. ಆಡಿಯನ್ಸ್ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಿದ್ದ ರೀತಿ ಶೋ ಆದಮೇಲೆ ಎಲ್ಲ ಕೂಡ. ಆ್ಯಂಡ್ ಅದೊಂಥರ ಇಟ್ ರಿಯಲಿ ಬ್ರಾಟ್ ಮೀ ಬ್ಯಾಕ್. ಐ ಸೆಡ್ ಓಕೆ, ಬಟ್ ಇಟ್ ವಾಸ್ ಒಂದೇ ದಿನದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಯ್ತು ನಂಗೆ ಅವತ್ತಿನ ದಿನ. 7 ಜನ, ಅದಾದಮೇಲೆ ಈ ಶೋ ಮುಗಿಸ್ಕೊಂಡು ಸುಸ್ತಾಗಿ ಹೋಗಿತ್ತು. ಆಮೇಲೆ ಅಷ್ಟೇ ಆ ಲೈಟಿಂಗ್ ಮಾಡಿದವ್ರಿಗೆಲ್ಲ. ಆಮೇಲೆ ಮುಂಬೈಯಲ್ಲಿ ಹೇಗೆ ಅಂದರೆ ಇಟ್ಸ್ ಮೋರ್ ಲೈಕ್ ಅ ಜಾಬ್. ಎವ್ರಿ ಡೇ ಅಲ್ಲಿ ಸುಮಾರು 25 ಶೋ ನಡೆಯುತ್ತೆ ಥಿಯೇಟರ್ದು. ಬೆಂಗಳೂರಲ್ಲಿ ಒಂದೊಂದು ಸಲ ವಾರಕ್ಕೂ ಅಷ್ಟು ನಡೆದಿರಲ್ಲ, ಅಲ್ಲಿ ದಿನಕ್ಕೆ ನಡೀತಾ ಇರುತ್ತೆ, ಮರಾಠಿ ಗುಜರಾತಿ ಎಲ್ಲ ಸೇರಿ. ಸೊ ಅಲ್ಲಿರೋರ್ಗೆ ಒಂಥರ ಆಯ್ತಾ ಶೋ ಆಯಿತಾ ಅಷ್ಟೇ, ಹೋಗು ಮನೆಗೆ ಹೋಗು, ಅವ್ರವ್ರು ಯಾರೋ ಫ್ರೆಂಡ್ಸ್ ಜೊತೆ ಹೋಗ್ತಾರೆ. ನಾನು ಆಗ್ತಾನೆ ಮುಂಬೈಗೆ ಹೋಗಿದ್ನಲ್ಲ, ಸರಿ ನನಗೇನು ಯಾವ ಮೂಡಲ್ಲೂ ಇರಲಿಲ್ಲ ಯಾರ ಜೊತೆನೂ ಕೂತ್ಕೊಂಡು ಡಿನ್ನರ್ಗೆ ಹೋಗೋದು ಅಂಥದ್ದೇನು. ಸೊ ನಾನೇನು ಮಾಡಿದೆ, ಆ ಚೇರನ್ನು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ. ಆಮೇಲೆ ನನಗೆ ಕ್ಯಾಬ್ ತೊಗೋಬೋದಿತ್ತು, ಕ್ಯಾಬಲ್ಲಿ ಹೋಗ್ಬೋದಿತ್ತು ಮನೆಗೆ. ಇಟ್ ವಾಸ್ ಐ ಥಿಂಕ್ ಅರೌಂಡ್ 10:45, 11 ಏನೋ ನೈಟ್. ಬಟ್ ಐ ಸೈಡ್ ಇಲ್ಲ, ಐ ವಾಂಟ್ ಟು ಸೇವ್ ಮನಿ ಅಂದ್ಬಿಟ್ಟು ಐ ವೆಂಟ್ ಟು ದ ಲೋಕಲ್ ಟ್ರೈನ್ ಸ್ಟೇಷನ್. ಆಟೋಲ್ಲಿ ಚೇರ್ ಇಟ್ಕೊಂಡು ಆಮೇಲೆ ಅಲ್ಲಿ ಟ್ರೈನ್ ಸ್ಟೇಷನ್ಗೆ ಹೋದೆ, ಅಂಧೇರಿ ಸ್ಟೇಷನ್ಗೆ. ಅಲ್ಲಿ ಟ್ರೈನಿಗೆ ಕಾಯ್ತಾ ಇದ್ದೆ ಚೇರ್ ಇಟ್ಕೊಂಡು. ಆಮೇಲೆ ನಿಮ್ಗೆ ಅಲ್ಲಿ 10:30, 10:45 ಅಂದರೂ ತುಂಬ ಕ್ರೌಡ್ ಇರುತ್ತೆ. ಇಟ್ಸ್ ಲೈಕ್ ಅ ರಶ್ ಆರ್ ಈವನ್ ಅಟ್ ದಟ್ ಟೈಮ್ ಇನ್ ಮುಂಬೈ. ಆಮೇಲೆ ಕಷ್ಟಪಟ್ಟು ಹೋಗಿ ಆ ಲೋಕಲ್ ಟ್ರೈನ್ ಒಳಗಡೆ ಹೋಗಿ ನಿಂತ್ಕೊಳ್ಳೋದು. ಆಮೇಲೆ ನಾನು ಮಲಾಡಲ್ಲಿ ಇರ್ತಿದ್ದೆ. ಇಟ್ಸ್ ಅಬೌಟ್ 25 ಮಿನಿಟ್ಸ್ ಫ್ರಮ್ ಅಂಧೇರಿ ಅನಿಸುತ್ತೆ ರಫ್ಲಿ. ಸೊ ಆ ಜರ್ನಿ ಟೈಮಲ್ಲಿ ನಾನು ನಿಂತ್ಕೊಂಡು ಅಲ್ಲಿರೋರ್ನೆಲ್ಲ ನೋಡ್ತಾ ಇದ್ದೆ. ಐ ವಾಸ್ ಇನ್ 1 ಬೋಗಿ, ಆಯಿತಾ, ಕರೆಕ್ಟ್ ಅಲ್ವಾ? ಟ್ರೈನಲ್ಲಿ 1 ಬೋಗಿನಲ್ಲಿ, ಆ ಬೋಗಿನಲ್ಲಿ ಎಷ್ಟೋ 100 ಜನ ಇರ್ತಾರೆ. ಆಮೇಲೆ ನಾನು ಅವ್ರನ್ನೆಲ್ಲ ಅವ್ರ ಮುಖಗಳು ನೋಡ್ಬೇಕಂದ್ರೆ ನನಗೆ ಅನಿಸಿದ್ದು, ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಈಗ ತಾನೇ ಒಂದು ಆಡಿಯನ್ಸ್ ಮುಂದೆ ಒಂದು ಶೋ ಮಾಡ್ಕೊಂಬಂದಿದ್ದೀನಿ, ದಟ್ ಐ ಆಮ್ ಅನ್ ಆ್ಯಕ್ಟರ್, ದಟ್ ಹ್ಯಾವ್ ಡನ್ ದಿಸ್ ಶೋ, ದಟ್ ದ ಶೋ ವಾಸ್ ಗ್ರೇಟ್. ಇವರೆಲ್ಲರ ಮುಖ ನೋಡಿದಾಗ ಆವತ್ತಿನ ದಿನ ಐ ಥಿಂಕ್ ಇಟ್ ರಿಯಲಿ ಚೇಂಜ್ಡ್ ಮೀ. ಇಟ್ ಡಸಂಟ್ ಮ್ಯಾಟರ್ ಅಂತ. ದ ವರ್ಲ್ಡ್ ದ ವೇ ಇಟ್ ಲುಕ್ಸ್ ಟು ಅಸ್. ಆಮೇಲೆ ಅಲ್ಲಿ ಪಕ್ಕದಲ್ಲಿರೋ ಅವ್ನ ಮುಖ ನೋಡಿದಾಗ ಅವ್ನಿಗೇನೋ ಟೆನ್ಷನ್ ಇರುತ್ತೆ, ಅವನೇನೋ ಕೆಲಸ ಮಾಡ್ಕೊಂಡು ಅವ್ನ ಮನೆಗೆ ಹೋಗ್ತಾ ಇದ್ದಾನೆ, ಅವ್ನಿಗೋಗಿ ಮನೆಗೆ ಊಟ ಮಾಡಿ ಮಲ್ಕೊಂಡ್ರೆ ಸಾಕು ಅನಿಸಿರುತ್ತೆ. ಇಂಥದ್ರಲ್ಲಿ ನನಗೇನೋ ಒಂದು ಹೈ ಇತ್ತಲ್ಲ, ದ ಹೋಲ್ ವರ್ಲ್ಡ್ ಇಸ್ ಟಾಕಿಂಗ್ ಅಬೌಟ್ ಮೀ ಅನ್ನೋದೊಂದು ಫಾಲ್ಸ್ ಅಸಂಪ್ಷನ್ ಇರುತ್ತೆ ಆ್ಯಕ್ಟ್ ಮಾಡ್ಕೊಂಬಂದಾಗ. ಅವತ್ತಿನ ದಿನ ಆ ಟ್ರೈನ್ ನನಗೆ ಈಗಲೂ ಮಾತಾಡಬೇಕಂದ್ರೆ ಆ ವಿಜುವಲ್ಸ್ ಜ್ಞಾಪಕ ಇದೆ. ನಾನು ಆ ಚೇರ್ ಇಟ್ಕೊಂಡು ನಿಂತಿದ್ದೆ, ಆಮೇಲೆ ಎಲ್ಲರೂ ಮುಖಗಳನ್ನ ನೋಡ್ತಾ ಇದ್ದೆ. ಆ್ಯಂಡ್ ಅವತ್ತಿನ ದಿನ ಐ ಥಿಂಕ್ ಐ ಡಿಸೈಡೆಡ್ ನಾನು ಐ ಶುಡ್ ಕಾನ್ಸಂಟ್ರೇಟ್ ಮೋರ್ ಆನ್ ಮೂವೀಸ್ ಆ್ಯಂಡ್ ಐ ಶುಡ್ ನಾಟ್ ಬಿ ಹೋಲ್ಡಿಂಗ್ ಆನ್ ಟು ದೀಸ್ ಥಿಂಗ್ಸ್ ಅಂತ. ಸೊ ಇಟ್ ವಾಸ್ ಅ ಗ್ರೇಟ್ ಟೈಮ್. ನಾನಿವತ್ತು ಎಷ್ಟೊತ್ತು ಮಾತಾಡಿದ್ದೀನಿ ಅಂತ ಟೈಮ್ ನೋಡ್ತಾ ಇಲ್ಲ, ನಾನು ಜಸ್ಟ್ ಮಾತಾಡ್ತಾನೇ ಇದ್ದೀನಿ. It may have crossed 10 minutes, so I'll finish the story and then end today 20th bonus episode ಥರ. ಸೊ ಅವತ್ತು ನನಗೆ ಒಂದು ಅನಿಸಿದ್ದು, ಇನ್ಮೇಲಿಂದ ಐ ವಿಲ್ ನಾಟ್ ಬಿ ಸ್ಯಾಡ್ ಅಬೌಟ್ ವಾಸ್ ಅ ಶೋ ಗುಡ್ ಆರ್ ಬ್ಯಾಡ್, ನನಗೆ ಆಪರ್ಚುನಿಟಿ ಸಿಗ್ತಾ ಇದೆಯೋ ಇಲ್ವೋ, ಯಾಕಂದರೆ ನೋ ಬಡಿ ಕೇರ್ಸ್. ಐ ಆಮ್ ಜಸ್ಟ್
ಒನ್ ಸ್ಮಾಲ್ ಪರ್ಸನ್ ಇನ್ ಒನ್ ಟ್ರೈನ್. ಈ ಥರದ್ದು ಒಂದಿಷ್ಟು ಫಿಲಾಸಾಫಿಕಲ್ ರಿಯಲೈಸೇಷನ್ಸ್ ಆಯ್ತು ಅವತ್ತು. ಅದಾದಮೇಲಿಂದ ನಾನು ಮುಂಬೈಯಲ್ಲಿ ಮತ್ತೆ ಸುಮಾರು 14 ತಿಂಗಳೇನೋ ಇದ್ದೆ. ಆ ಟೈಮಲ್ಲೆಲ್ಲ ಮತ್ತೆ ನನಗೆ ಪೃಥ್ವಿ ಥಿಯೇಟರಲ್ಲಿ ಶೋ ಆ್ಯಸ್ ಅ ಆ್ಯಕ್ಟರ್ ಮಾಡೋಕ್ಕೆ ಸಿಗಲೇ ಇಲ್ಲ. ಬಟ್ ತುಂಬ ಬೇರೆ ಬೇರೆ ನಾಟಕಗಳಿಗೆ ಲೈಟಿಂಗ್ ಮಾಡ್ತಾ ಹೋದೆ. ಆಮೇಲೆ ಒಬ್ಬರು ನನಗೆ ಅಗೇನ್ ಆ್ಯಸ್ ಲಕ್ ಹ್ಯಾಸ್ ಆಲ್ವೇಸ್ ಫೇವರ್ಡ್ ಮೀ, ಅಸಿತ್ ಮೋಡಿ ಅಂತ ಒಬ್ಬರು ಇದ್ದರು. ಅವರು ಒಂದು ಟಿ ವಿ ಸೀರಿಯಲ್ ನಡೆಸ್ತಾರೆ, ಈಗಲೂ ಅವ್ರು ತುಂಬ ಫೇಮಸ್ ಅಲ್ಲಿ. ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಗುಜರಾತಿಯವರು ನನಗೆ ಒಂದು ಆರ್ಟ್ ಫಿಲ್ಮ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಆ ಫಿಲ್ಮ್ ಮಾಡೋದಕ್ಕೆ ನನ್ನ ಪ್ರೊಫೈಲ್ ಯಾರೋ ಸಜೆಸ್ಟ್ ಮಾಡಿ ನಾನು ಅವ್ರನ್ನ ಮೀಟ್ ಮಾಡಿದಾಗ ಒಂದು 10,000 ಸಂಬಳ ಕೊಡ್ತೀನಿ, ನನಗೆ ಈ ಫಿಲ್ಮ್ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಕೆಲಸ ಕೊಟ್ಟರು. ಸುಮಾರು ಐ ಥಿಂಕ್ ಹಿ ಎಂಪ್ಲಾಯ್ಡ್ ಮೀ ಫಾರ್ 8-9 ಮಂತ್ಸ್. ಆ ದುಡ್ಡಲ್ಲಿ ಅಲ್ಲಿ ಬಾಂಬೆ ಜೀವನ ನಡೆಯೋದು ಅಂಥದ್ದೆಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ಫಿಲ್ಮ್ ಅಂತ ಆಗಲಿಲ್ಲ. ತುಂಬ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯೆನ್ಸ್ಗಳಂತೂ ಆಯಿತು. ನನಗೊಬ್ಬಂಗೆ ಗುಜರಾತಿಗೆ ಕಳಿಸಿದ್ರು. ನನ್ನ ಫ್ರೆಂಡ್ಸ್ಗೆ ಹೇಳಿದ್ರೆ ಯಾರೂ ನಂಬೋದೇ ಇಲ್ಲ ದಟ್ ನಾನು ಒಬ್ಬ ಗುಜರಾತ್ಗೆ ಹೋಗಿದ್ದೆ. ಅಲ್ಲಿ ಲಾರಿ ಮಾಡ್ಕೊಂಡು ಒಂದಿಷ್ಟು ಟ್ರಾವೆಲ್ ಮಾಡಿದ್ದೀನಿ. ಆಮೇಲೆ ಈ ಯಾವುದ್ಯಾವುದೋ ಲೊಕೇಶನ್ಸ್ಗೆ ಆ ಬುಕ್ ಒಂದಿತ್ತು, ರೆಫರೆನ್ಸ್ ಬುಕ್. ಆ ಬುಕ್ ಪ್ರಕಾರ ಲೊಕೇಶನ್ಸ್ ಹುಡ್ಕೋದು, ಅಲ್ಲಿರೋರನ್ನ ಮಾತಾಡ್ಸ್ಕೊಂಬರೋದು. ಲ್ಯಾಂಗ್ವೇಜ್ ಗೊತ್ತೇ ಇಲ್ಲ ನನಗೆ. ಆಮೇಲೆ ಅವ್ರ ಹತ್ರ ಈ ನಮ್ಮ ಶೇರ್ಡ್ ಆಟೋ ಇದೆಯಲ್ಲ, ಒಂಥರ ಶೇರ್ಡ್ ಆಟೋ ಕಂಬೈನ್ಡ್ ವಿತ್ ಟ್ರ್ಯಾಕ್ಟರ್ ಥರದ್ದು ಒಂದೇನೋ ಇದೆ. ಆ ಥರದ್ರಲ್ಲಿ ಆ ಬಿಸಿಲಲ್ಲಿ ಹೋಗೋದು ತುಂಬ ಮಜವಾದ ಎಕ್ಸ್ಪೀರಿಯೆನ್ಸ್. ಅದ್ರದ್ದು ಒಂದಿಷ್ಟು ಫೋಟೋಸ್ ಇದೆ, ಅದನ್ನು ತೋರಿಸಿದ್ರು ನನ್ನ ಫ್ರೆಂಡ್ಸ್ ಯಾರೂ ನಂಬಲ್ಲ. ದೇ ಆಲ್ ಥಿಂಕ್ ಐ ಆಮ್ ಇನ್ಕೇಪಬಲ್ ಆಫ್ ಡೂಯಿಂಗ್ ಇಟ್ ದೀಸ್ ಥಿಂಗ್ಸ್ ಅಂತ. ಬಟ್ ಇಟ್ಸ್ ಟ್ರೂ. ಅರೌಂಡ್ 4-5 ಡೇಸ್ ಹೋಗಿದ್ದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಎಂಡ್ ಇದೆ. ಅದೊಂದು ಏನು ಅಂದರೆ, ನನಗೆ ಲಾಸ್ಟ್ ಡೇ ಗುಜರಾತ್ದು ಟ್ರೈನೆಲ್ಲ ಚೆನ್ನಾಗಿ ಬುಕ್ ಮಾಡಿಕೊಟ್ಟಿದ್ರು, 3rd AC ಎಲ್ಲನೂ. ಬಟ್ ಒಂದು ದಿನದ ಮುಂಚೆನೇ ನನ್ನ ಕೆಲಸ ಮುಗೀತು. ಆ್ಯಂಡ್ ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಸ್ವಲ್ಪ ಫೀವರ್ ಎಲ್ಲ ಬರೋಕ್ಕೆ ಶುರು ಆಯಿತು. ಸೊ ನನ್ನ ಫ್ರೆಂಡ್ದು ಅವನ ಫ್ರೆಂಡಿಗೆ, ಅವನು ಈ TC ಇದರಲ್ಲಿ ಇರ್ತಿದ್ದ ರೈಲ್ವೇಸಲ್ಲಿ, ಅವನಿಗೆ ಫೋನ್ ಮಾಡಿದ್ರೆ ಅವನಂದ, ನೀನೊಂದು ಕೆಲಸ ಮಾಡು, ಅಹಮದಾಬಾದ್ವರೆಗೂ ನನ್ನ ಫ್ರೆಂಡ್ ನಿನಗೆ ಒಂದು ಹೊಸ ಟಿಕೆಟ್ ಕೊಡ್ತಾನೆ, ಅದರಲ್ಲಿ ಬಂದುಬಿಡು. ಅಹಮದಾಬಾದಿಂದ ಬರೋಡಾ ನೀವು TC ಹತ್ರ ರಿಕ್ವೆಸ್ಟ್ ಮಾಡ್ಕೊ ಆ್ಯಂಡ್ ಕಮ್ ಆ್ಯಂಡ್ ಫ್ರಮ್ ಬರೋಡಾ ಐ ವಿಲ್ ಟೇಕ್ ಕೇರ್ ಆಫ್ ಯು ಅನ್ನೋ ಥರ. ಸರಿ, ನಾನು ಯಾಕೆ ಒಂದಿನ ಮುಂಚೆನೇ ಹೊರಡಬೇಕು ಅಂತಿದ್ದೆ ಅಂದರೆ ನನಗೆ ಜ್ವರ ಎಲ್ಲ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಸರಿ, ಇವ್ರು ಇಷ್ಟೊಂದು ಹೇಳಿದಾರಲ್ಲ ಅಂದ್ಬಿಟ್ಟು ನಾನು ಹೋದೆ ಭಾವ್ನಗರ್. ಅಲ್ಲಿಂದ ಅಹಮದಾಬಾದ್ವರೆಗೂ ಆರಾಮಾಗಿ ಅವರು ಈ ಫೋನೆಲ್ಲ ಮಾಡಿಕೊಟ್ರೆ ಒಂದು ಹೊಸ ಟಿಕೆಟ್ ಮಾಡಿಕೊಟ್ರು. ಸೊ ಮಲ್ಕೊಂಡೆ. ನನ್ನ ಹತ್ರ ಕ್ಯಾಮ್ರಾ ಎಲ್ಲ ಇತ್ತು. ಆ ಬ್ಯಾಗೆಲ್ಲ ಇಟ್ಬಿಟ್ಟು ಫೀವರ್ ಜಾಸ್ತಿ ಆಗ್ತಾನೆ ಹೋಯಿತು. ಸೊ ಐ ಸ್ಲೆಪ್ಟ್ ಆ್ಯಂಡ್ ದೆನ್ ಐ ರೀಚ್ಡ್ ಅಹಮದಾಬಾದಿಗೆ ಬಂದಿದ್ದ ತಕ್ಷಣವೇ ನಾನು TC ಬಂದರು. ಅವ್ರಿಗೆ, ಸರ್ ನನ್ನ ಹತ್ರ ನಾಳೆ ಟಿಕೆಟ್ ಇದೆ, ನೀವು ನನಗೆ ಬರೋಡಾವರೆಗೂ ಹೆಂಗಾದರೂ ತಲುಪಿಸ್ಬಿಡಿ, ಅಲ್ಲಿಂದ ನಾನು ಬೇರೆ ಟ್ರೈನಲ್ಲಿ ಹೋಗ್ತೀನಿ ಅಂತೆಲ್ಲ ಕೇಳಿಕೊಂಡೆ ನನ್ನ ಹಿಂದಿನಲ್ಲಿ. ಅವರು ಕ್ಲೀನಾಗಿ ಕಾಲರ್ ಇಟ್ಕೊಂಡು ಹಾಗೆ ಡೋರಿಂದ ಆಚೆ ಎಸೆದ್ರು. ಲೈಕ್ ಲಿಟ್ರಲಿ ಗಾಂಧಿಯನ್ ಎಕ್ಸ್ಪೀರಿಯನ್ಸ್ ಆಯಿತು ನಂಗೆ ಅವತ್ತು. ಐ ಮೀನ್ ಹೀ ಡಿಡ್ ನಾಟ್ ವಾಂಟ್ ಟು ಈವನ್ ಹಿಯರ್. ನನಗೆ ಆ್ಯಕ್ಚುಲಿ ಫೀವರ್, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ನಿಜವಾಗ್ಲೂ ಫೀವರ್ ಇದೆ, ದಯವಿಟ್ಟು ಬಿಡಿ ಅಂತ. ಹೀ ಸೆಡ್ ನೋ, ಔಟ್ ಆಫ್ ದ ಟ್ರೈನ್ ಅಷ್ಟೇ. ನನಗೆ ಆಗ ಇಮಿಡಿಯೇಟ್ಲಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ರೆ ಅವನು, ಆಗ ನೀನು ಹೆಂಗಾದರೂ ಆ ಟ್ರೈನ್ ಬಿಡಬೇಡ, ಯು ಕಮ್ ಟು ಬರೋಡಾ ಸಮಹಾವ್ ಅಂತ. ಅದು ರಾತ್ರಿ 12 ಗಂಟೆನೋ ಏನೋ. ಸರಿ, ನಾನು ಯೋಚನೆ ಮಾಡಿ ಜನ್ರಲ್ ಕಂಪಾರ್ಟ್ಮೆಂಟಲ್ಲಿ ಬಂದ್ಮಾಡೋಣ ಅಂತ ಜನ್ರಲ್ ಕಂಪಾರ್ಟ್ಮೆಂಟ್ ಕಡೆ ಓಡೋದೆ. ಜನ್ರಲ್ ಕಂಪಾರ್ಟ್ಮೆಂಟಿಗೆ ಹೋಗಿ ಒಳಗೆ ಕಾಲಿಡ್ತೀನಿ, ಅವಾಗ ಜ್ಞಾಪಕ ಬಂತು ನನ್ನ ಕ್ಯಾಮ್ರಾ, ಬ್ಯಾಗು, ನನ್ನ ಲಗೇಜೆಲ್ಲ ವಾಪಸ್ ಅಲ್ಲೇ ಇದೆ ಅಂತ. ಮತ್ತೆ ವಾಪಸ್ ಓಡೋಗು, ಅದಷ್ಟು ಬ್ಯಾಗ್ ಥ್ಯಾಂಕ್ಫುಲಿ ಅಲ್ಲೇ ಇತ್ತು, ಅದಷ್ಟು ತೊಗೊಂಬಂದು ಮತ್ತೆ ಜನ್ರಲ್ ಕಂಪಾರ್ಟ್ಮೆಂಟ್ಗೆ ಹೋದೆ. ಅಲ್ಲಿ ಜನ್ರಲ್ ಕಂಪಾರ್ಟ್ಮೆಂಟ್ ಲೈಫೇ ಬೇರೆ. ನಾನು ಐ ಥಿಂಕ್ ಫಸ್ಟ್ ಟೈಮ್ ಲೈಫಲ್ಲಿ ಜನ್ರಲ್ ಕಂಪಾರ್ಟ್ಮೆಂಟಲ್ಲಿ ಹೋಗ್ತಾ ಇದ್ದಿದ್ದು. ಅದು ಎಸ್ಪೆಷಲಿ ಆ ಸ್ಟೇಟ್ಗಳಲ್ಲಂತೂ ಇಟ್ಸ್ ಲೈಕ್, ಇಲ್ಲಿ 3rd AC-ನಲ್ಲಿದ್ದೆ 3 ಅವರು ಕ್ಲೀನಾಗಿ ಮಲ್ಕೊಂಡು ಎಲ್ಲ. ಅದಾದಮೇಲೆ ನೆಕ್ಸ್ಟು ಜನ್ರಲ್ ಕಂಪಾರ್ಟ್ಮೆಂಟ್ 2 ಅವರು. ಅಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ. ಅಲ್ಲೆಲ್ಲ ಈ ಲಗೇಜ್ ಇಡೋ ಕಡೆ ಎಲ್ಲ ಜನ ಕೂತ್ಕೊಂಡು ಅಲ್ಲೆಲ್ಲ ಮಲಗಿದ್ರು. ಸೊ 2 hours ನನ್ನ ಫೀವರೆಲ್ಲ ಜಾಸ್ತಿನೇ ಆಗ್ತಾಯಿತ್ತು. ಆ್ಯಂಡ್ ಐ ಸ್ಟುಡ್, ಬಟ್ ಐ ಸಾ ಅ ಡಿಫ್ರೆಂಟ್ ಲೈಫ್ ಕಂಪ್ಲೀಟ್ಲಿ. ಡೋರ್ ಹತ್ರ ಕೂತ್ಕೊಂಡಿರ್ತಾರೆ, ಅಲ್ಲಿ ಯಾರೋ ಮಲಗ್ತಿರ್ತಾರೆ, ಇನ್ಯಾವನೋ ಅವ್ನು ಕೈ ಹಿಡ್ಕೊಂಡಿರ್ತಾನೆ, ಅವ್ನು ಬೀಳದೇ ಇರಲಿ ಅಂತ. ಸೊ ರಾತ್ರಿ 12 ಗಂಟೆಯಿಂದ ಆಲ್ಮೋಸ್ಟ್ 2:30-3 ಆಯಿತು ಅನಿಸುತ್ತೆ, ನನಗೀಗ ಟೈಮ್ ಅಷ್ಟು ಜ್ಞಾಪಕ ಇಲ್ಲ. ಬಟ್ ಅಷ್ಟು ಮಧ್ಯರಾತ್ರಿಗೆ ಬಂದೆ. ಬರೋಡಾಗೆ ಬಂದು ಇಳಿದಾಗ ಅಲ್ಲಿ ನನ್ನ ಫ್ರೆಂಡ್ ಇದ್ದ. ಅವನು ಮತ್ತೆ, ಡೋಂಟ್ ವರಿ, ನಾನು ಇಲ್ಲಿ ಏನದು ರಾಜಧಾನಿ ಇದೆ ಇಲ್ಲಿಂದ ಮುಂಬೈಗೆ, ಅದರಲ್ಲೆಲ್ಲ ಬುಕ್ ಮಾಡಿದ್ದೀನಿ. ಅವ್ರ ಸ್ಟೇಷನ್ ಮಾಸ್ಟರ್ ಆಫೀಸಲ್ಲಿ 1 hour ಹಾಗೆ ಮಲ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ರಾಜಧಾನಿ ಟ್ರೈನಲ್ಲಿ ಮುಂಬೈಗೆ ಬಂದೆ.
ಅಲ್ಲಿ ಮತ್ತೆ ಬೆಳಿಗ್ಗೆ ಎದ್ದರೆ ಅಲ್ಲಿ ಬೇರೆ ಲೈಫ್ ರಾಜಧಾನಿಲಿ. ಅವರು ಡೆಲ್ಲಿಯಿಂದ ಮುಂಬೈಗೆ ಬರ್ತಾ ಇದ್ದಾರೆ. ನಾನಿಲ್ಲಿ ಏನು ಲೋಕಲ್ ಕಂಪಾರ್ಟ್ಮೆಂಟ್ ಏನು ನೋಡಿದ್ದೆ, ಆ, ಅಲ್ಲಿ ಜನ ಹೇಗಿದ್ದರು, ಅಷ್ಟು ಜಾಗನೇ ಇಲ್ಲದೆ ಆದರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಿದ್ರು. ಇಲ್ಲಿ ರಾಜಧಾನಿಲಿ ಬೆಳಿಗ್ಗೆ ಅವರು ತಿಂಡಿ ಎಲ್ಲ ಕೊಡ್ತಾರೆ. ಅವ್ನು ತಿಂಡಿ ಎಲ್ಲ ತಂದು ಕೊಡ್ತಿದ್ದ. ನನಗೆ ಏನೋ ಸಿಕ್ತಲ್ಲ ಅಂತ ತಿಂತಿದ್ರೆ ಅವ್ನು ಮುಂದೆ ಇರೋನೊಬ್ಬ ಈ ಬ್ರೆಡ್ ಚೆನ್ನಾಗಿಲ್ಲ, ಚಟ್ನಿನಲ್ಲಿ ಏನೋ ಸ್ಮೆಲ್ ಬರ್ತಾಯಿದೆ, ಇದು ಪಿಲ್ಲೋಲಿ, ಈ ಥರದ್ದೆಲ್ಲ ಕಂಪ್ಲೇಂಟ್ಸು. ಆಮೇಲೆ ಅವನು, ನೀವು ಕರೀರಿ ನಿಮ್ಮ ಇವ್ರನ್ನ, ಐ ವಾಂಟ್ ಟು ಕಂಪ್ಲೇನ್ ಅಬೌಟ್ ಇಟ್ ಅಂತ. ಸೊ ಇಟ್ಸ್ ಲೈಕ್ ಸೋ ಮಚ್ ಐ ಸಾ ಇನ್ ಲೈಕ್ ಒನ್ ನೈಟ್ ಇನ್ ದಿಸ್ ಹೋಲ್ ಟ್ರಿಪ್. ಆಮೇಲೆ ಮತ್ತೆ ಮುಂಬೈಗೆ ಬಂದು ಐ ಕಂಟಿನ್ಯೂಡ್ ವಿತ್ ಮೈ ಜಾಬ್. ವಾವ್, 20 minutes ಆಗೋಯಿತು. ಸೊ ದಿಸ್ ಈಸ್ ಯುವರ್ ಬೋನಸ್ ಎಪಿಸೋಡ್ ಫಾರ್ ದ 20th ಎಪಿಸೋಡ್. ಐ ಹೋಪ್ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಆ್ಯಂಡ್ ನೋಡೋಣ, ಇದರ ನಾಳೆ ಮಾಡ್ತೀನಿ ಅಥವಾ ಸಣ್ಣ ಬ್ರೇಕ್ ತೊಗೊಂಡು ಸೀಸನ್ 3 ಅಂತ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮಾಡ್ತೀನಿ. ಅಲ್ಲಿವರೆಗೂ ಡೂ ಫಾಲೋ ಮೀ ಆನ್ ಫ್ರೆಂಡ್ಸ್ ಆಫ್ ಪವನ್ ಆನ್ ಟೆಲಿಗ್ರಾಮ್ ಫಾರ್ ಅಪ್ಡೇಟ್ಸ್. ಥ್ಯಾಂಕ್ ಯು.